ಅತಿಕಾಯನ ಮಾತನ್ನು ಕೇಳಿದಂತಹ ರಾವಣನಿಗೆ ಸಂತೋಷ ಆಗ್ತದೆ. ಮಗನೇ, ಸಿಂಹದ ಹೊಟ್ಟೆಯಲ್ಲಿ ನರಿ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ರಾಜ್ಯವನ್ನು ಆಕ್ರಮಿಸಿದಂತಹ ನಮ್ಮ ಶತ್ರುಗಳನ್ನು ಎದುರಿಸುವುದಕ್ಕೆ ನಾವು ಸಿದ್ಧರಾಗಬೇಕು. ಅದಕ್ಕಾಗಿ ಸಭೆಯಿಂದ ಎದ್ದು ನಿಂತು ಕೇಳಿದೆಯಲ್ವಾ, ರಣವೇಳ್ಯವನ್ನು ಕೊಡಿ, ನಾನು ರಣಕ್ಕೆ ಹೋಗ್ತೇನೆ ಅಂತ. ಅದಕ್ಕಾಗಿ ಇದು ಹೊಂಬಟಲಲ್ಲಿ ರಣವೇಳ್ಯವನ್ನು ಎತ್ತಿಕೊಟ್ಟಿದ್ದೇನೆ ಎಂದು ಹೇಳಿ ಹಾರೈಸಿ ಶುಭ ಹಾರೈಸಿ ಕಳುಹಿಸ್ತಾರೆ. ಯುದ್ಧಕ್ಕೆ ಅಂತ ರಣವೇಳ್ಯವನ್ನು ತಗೊಂಡ ಮೇಲೆ ಸ್ವಲ್ಪ ಹೊತ್ತಿಗೆ ಯೋಚಿಸ್ತಾನೆ ಅತಿಕಾಯ. ನಾನು ವಿಷ್ಣು ಭಕ್ತ, ನಾನು ಹೋಗುವಾಗ ಹೀಗೆ ಹೋಗಬಾರದು. ನಾನು ನನ್ನ ಶರೀರವನ್ನು ಅಲಂಕರಿಸಿ ಹೋಗುವಂತಹ ಸ್ಥಿತಿ ಇದೆ. ಅದಕ್ಕಾಗಿ ತುಳಸಿಯ ದಂಡೆಯನ್ನು, ತುಳಸಿಯ ಆಹಾರವನ್ನು ಧರಿಸಿದನು. ನಿಜ ತಲೆಯ ಮೇಲನ್ನು ಧರಿಸಿ ಕುತ್ತಿಗೆ ಬೇಕಾದಂತಹ ಆಭರಣಗಳನ್ನೆಲ್ಲ ತೊಡಿಸಿ ಹಣೆಗೆ ತ್ರಿಪುಂಡಕವನ್ನು ನಾಮವನ್ನು ಬಲಿದು ವಿಷ್ಣು ಭಕ್ತನಾದಂತಹ ಅತಿಕಾಯ ಯುದ್ಧಕ್ಕಾಗಿ ಹೋಗುವುದಕ್ಕೆ ಸಿದ್ಧನಾಗ್ತಾನೆ. ಬಹಳೆ ಬನ್ನಿ ಬಹಳೆ ಬನ್ನಿ ಭವಾನಿ ಬೋಧನ ಬಹಳ ಪದವಿಯ ಬಯಸುವಡೆ ನೀನು. ಬಹಳೆ ಬನ್ನಿ ಭವಾನಿ ಬೋಧನ ಬಹಳ ಪದವಿಯ ಬಯಸುವಡೆ ನೀವು ಬನ್ನಿ. ಬಹಳ ಬನ್ನಿ ಜಗಾಮರಣ ಭಕ್ತಿತನ ಮೈದುವಡೆ ಬಹುದು ಮತ ವೈಕುಂಠವಾಸಿಯ ಬಹುದು ಮತ ವೈಕುಂಠವಾಸಿಯ ಗ್ರಹದ ಭಕ್ತರ ಬೇಡ ಬೇಡದ ನಿಗುದು ನಿಮಗುಂತಾಗಳೆಂದನು ನಿಮಗುಂತಾಗಳೆಂದನು ಬಡಲಿಗೆ ಅಧಿಕಾರ ಬಡಲಿಗೆ ಅಧಿಕಾರ ಯುದ್ಧಕ್ಕಾಗಿ ಹೊರಟು ನಿಂತಹ ಅತಿಕಾಯ, ನಾನೊಬ್ಬನೇ ಹೋಗುವುದಲ್ಲ, ನಮ್ಮ ಸೇನೆ ಮಾತ್ರ ಅಲ್ಲ, ಯಾರಿಗೆಲ್ಲ ಇಚ್ಛೆ ಉಂಟು ನನ್ನೊಟ್ಟಿಗೆ ಬರುವುದಕ್ಕೆ ಅಂತ ಹೇಳಿ ನಾನು ಕರೆಯಬೇಕು ಅಂತ ಹೇಳಿ ಡಂಗುರವನ್ನು ಹೊಯ್ತಾನೆ. ಬನ್ನಿರೈ ಸಂಸಾರ ಶರದಿಯನ್ನು ತಾಂಟು, ಬನ್ನಿರೈ ಮೋಕ್ಷ ಕಾಂಕ್ಷಿಗಳು ಬನ್ನಿ ಅಂತ ಹೇಳಿ ಕರೀತಾನೆ. ಯಾರಿಗೆಲ್ಲ ಸಂಸಾರದ ಬವಣೆಯನ್ನು ದಾಟಿ ಮುಂದೆ ಹೋಗಬೇಕು ಅಂತಿದ್ದೀರಾ ಅಂಥವರು ಬನ್ನಿ. ಈಶನಾಗುವಡೆ ಬನ್ನಿ, ಜಗದೀಶನಾಗುವಡೆ ಬನ್ನಿ. ಪರಮಾತ್ಮನನ್ನು ಸೇರುವುದಕ್ಕೆ, ವಿಷ್ಣುವಿನ ಪಾದವನ್ನು ಸೇರುವುದಕ್ಕಾಗಿ ಯಾರು ಇಚ್ಛಿಸ್ತಾರೋ, ಯಾರ ಮನಸ್ಸಿದೆಯೋ ಅಂಥವರು ಬನ್ನಿ ಅಂತ ಹೇಳಿ ಲಂಕೆಯ ಬೀದಿ ಬೀದಿಗಳಲ್ಲಿ ಡಂಗುರವನ್ನು ಹೊರಿಸಿ ಕರೆಯುತ್ತಾ ಮುಂದೆ ಸಾಕ್ತಾನೆ. ಬಳಸಿ ಬಂದು ಬಳಿಯ ತತ್ವದ ಬಳಸಿ ಬಂದು ಬಳಿಯ ತತ್ವದ ತಿಳಿವಿನ ಸುರರು ರಾಮನೇ ಬಳಿಯದ ಮದ ಬ್ರಹ್ಮವೆಂದೇ ಭಕ್ತಿ ಭಾವದಲ್ಲಿ ಭಕ್ತಿ ಭಾವ
ಎಲ್ಲರೂ ಮರುಳಾಗ್ತಾರೆ. ಈ ಭವದ ಬವಣೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇದು ಸದಾವಕಾಶ ಅಂತ ಹೇಳಿ ಎಲ್ಲ ಬಂದು ಸೇರ್ತಾರೆ. ಆನೆ ಕುದುರೆ ರಥ ಪದಾರ್ಥಗಳಿಂದ ಸೇರಿದಂತಹ ರಾಕ್ಷಸರೆಲ್ಲರೂ ಅವನ ಹಿಂದೆ ಬರ್ತಾರೆ. ಶತಕೋಟಿ ಪಾಪಗಳನ್ನು ಮಾಡಿದ್ರು ಪರಿಹಾರ ಮಾಡುವುದಕ್ಕೆ ಇಲ್ಲೊಂದು ಅವಕಾಶ ಇದೆ ಎನ್ನುವುದನ್ನು ನೆನೆಸಿಕೊಂಡು ಅತಿಕಾಯನ ಕರೆಗೆ ಹೋಗುಟ್ಟು ರಾಜ ಬೀದಿಯಲ್ಲಿ ಎಲ್ಲರೂ ಬಂದವನನ್ನು ಅವನನ್ನು ಅನುಸರಿಸಿಕೊಂಡು ಮುಂದೆ ಸಾಕ್ತಾರೆ. ಇವನ ಧಾರೆ ಸತ್ತ ಕುಂಭ, ಇವನ ಧಾರೆ ಸತ್ತ ಕುಂಭ, ಶ್ರವಣ ಮತ್ತು ದೈಸರೆ ಬಾರರಿಸುತ್ತಿದೆ ಬೆರಮಗೆ ಕಡು ಕೌತುಕದ ಬಟನೆವನ್ನು, ಕಡು ಕೌತುಕದ ಬಟನೆವನ್ನು ಇವನ ರೂಪಿನ ರಕ್ಕಸರು ನಿಮ್ಮವನ ಕಟಕಟಲೆ ನಿಮಗೆಂಬುದ ನಮಗೆ ಹೇಳೆಂದರಸ, ನಮಗೆ ಹೇಳೆಂದರಸ. ಬೆಸಗೊಂಡನು ವಿಭೀಷಣನ ರಣರಂಗವನ್ನು ಪ್ರವೇಶ ಮಾಡಿದಂತಹ ಅತಿಕಾಯನನ್ನು ದೂರದಿಂದ ಶ್ರೀರಾಮಚಂದ್ರ ನೋಡ್ತಾರೆ. ಬೆಟ್ಟಕ್ಕೆ ಕೈಕಾಲು ಮೂಡಿ ಬಂತೆ ಎನ್ನುವ ರೀತಿಯಲ್ಲಿ ದೀರ್ಘದೇಹಿಯಾದಂತಹ ಅತಿಕಾಯ ರಣರಂಗವನ್ನು ಪ್ರವೇಶ ಮಾಡಿದ್ದಾನೆ. ಅವನಿಗೆ ಹೆಸರೇ ಬಂದಿದೆ, ಅತಿಕಾಯ, ವಿಶೇಷವಾದಂತಹ ಕಾಯಲಿರುವವ ಎನ್ನುವುದಕ್ಕಾಗಿ ಅವನಿಗೆ ಅತಿಕಾಯ ಅಂತ ಹೆಸರಿಟ್ಟಿದ್ದಾರೆ. ರಾಮನಿಗೆ ಒಂದು ಅನುಮಾನ ಬರಲಿಕ್ಕೆ ಶುರುವಾಯಿತಂತೆ. ಮೊನ್ನೆ ಯುದ್ಧದಲ್ಲಿ ಕುಂಭಕರ್ಣನ ವಧೆ ಆಗಿದೆ. ಕುಂಭಕರ್ಣ ಅಂದರೆ ಮಹಾ ದೀರ್ಘದೇಹಿಯಾದಂತಹ ರಾಕ್ಷಸ. ಅವನ ವಿಚಾರವಾಗಿ ಎಷ್ಟು ಅತಿಶಯೋಕ್ತಿಯಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವ ಮಲಗಿದ್ದಾಗ ಅವನ ಶರೀರ ಬೆವರಿದ್ರೆ ರೋಮಕೂಪದಲ್ಲಿ ಇರುವಂತಹ ಬೆವರಿನಲ್ಲಿ ಸಹಸ್ರ ಆನೆಗಳು ಸ್ನಾನ ಮಾಡಿ ಹೋಗುವಷ್ಟು ದೊಡ್ಡದಾದ ಕೊಳವೆ ಆಗ್ತದೆ ಅಂತ ಹೇಳ್ತಾರೆ. ಅಂತಹ ದೀರ್ಘದೇಹಿಯಾದಂತಹ ಕುಂಭಕರ್ಣನನ್ನು ರಾಮ ಕೊಂದಾಗಿದೆ. ಈಗ ಅವನನ್ನೇ ಹೋಗುವಂತಹ ರಾಕ್ಷಸ ಬಂದಿದ್ದಾನೆ. ರಾಮನಿಗೆ ಅನುಮಾನ ಕೇಳ್ತಿದ್ದಾನೆ, ವಿಭೀಷಣ ಬರ್ತಿದ್ದಾನಲ್ಲೋ, ಕುಂಭಕರ್ಣನನ್ನು ಕೊಂದಾಗಿದೆ. ಸತ್ತಂತ ಕುಂಭಕರ್ಣ ಮತ್ತೆ ಜೀವಂತವಾಗಿ ಬಂದ ಹಾಗೆ ಕಾಣ್ತದೆ. ಒಂದು ವೇಳೆ ಕುಂಭಕರ್ಣ ಅಲ್ಲ ಅಂತಾದರೆ ಬಂದ ಇವ ಯಾರು? ನಿಮ್ಮ ಸೇನೆಯಲ್ಲಿ ಇಂತಹ ಎಷ್ಟು ಮಂದಿ ರಾಕ್ಷಸರಿದ್ದಾರೆ, ಇವನ ವಿಚಾರ ಏನು? ಇದನ್ನು ಅರ್ಹತ್ಯ ಕವಿತ್ಯ ಅಂತ ಹೇಳಿ ವಿಭೀಷಣನನ್ನು ಕರೆದುಕೊಳ್ತಾನೆ. ನೀವು ಜಗದಲ್ಲಿ ದೈವವೆಂಬುದ, ನೀವು ಜಗದಲ್ಲಿ ದೈವವೆಂಬುದ ನಾವು ಬಲ್ಲೆವು. ನೀವು ಜಗದಲ್ಲಿ ದೈವವೆಂಬುದ ನಾವು ಬಲ್ಲೆವು. ನಿಜ ಕುಲ ಸ್ವಭಾವವಿದೆ ನಾವು ಬಿಡಬಹುದೇ, ಬಿಡಬಹುದೇ ಪೂರ್ವ ಪದ್ಧತಿಯ ನಾವು ಮಾಡುವ ಸಮರ ಮುಖ ಸಂಭಾಷಿತ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕೆಂದ, ನೀವು ಕೈಗೊಳ್ಳಬೇಕೆಂದ ತೆರೆದ ಜನತಿಕಾಯ, ತೆರೆದ ರಾಮ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವುದಕ್ಕೆ
ಉತ್ತರಿಸ್ತಾನೆ, ಇವ ದೀರ್ಘದೇಹಿಯಾದಂತಹ ರಾಮನ ಮಗ, ಇವನಿಗೆ ಹೆಸರೇ ಅತಿಕಾಯ ಅಂತ ಹೇಳಿ. ಮೊನ್ನೆ ರಾತ್ರಿ ಯುದ್ಧಕ್ಕೆ ಬಂದಂತಹ ಇಂದ್ರಜಿತ್ತುವಿನ ಸಹೋದರ ಇವ, ಧಾನ್ಯ ಮಾಲಿನ್ಯ ಮಗ ಇವ. ಆದರೆ ಅವನಿಗೂ ಇವನಿಗೂ ವ್ಯತ್ಯಾಸ ಇದೆ. ಅವ ಕಡು ಮೂಕ, ಇವ ಬಹಳ ಉತ್ತಮ ಒಳ್ಳೆಯವ, ಯುದ್ಧ ವಿದ್ಯಾ ಪಾರಂಗತ. ರಾಮ ಒಂದು ಅನುಮಾನ ಇದೆ, ಇವರನ್ನು ಎದುರಿಸುವುದಕ್ಕೆ ನಮ್ಮ ಪಾಳೆಯದಲ್ಲಿ ಯಾರಿದ್ದಾರೆ? ಸಾಮಾನ್ಯದವಲ್ಲ, 60 ಕುದುರೆಗಳಿಂದ ಕಟ್ಟಿದಂತಹ ರಥವನ್ನು ಏರಿ ಬಂದಿದ್ದಾನೆ, ಯುದ್ಧ ವಿದ್ಯೆಯಲ್ಲಿ ನಿಪುಣತನಿದ್ದಾನೆ. ಸಾಮಾನ್ಯವಾದಂತಹ ಕೋಡಗರ ಪಡೆಗೆ ಸೈನ್ಯಕ್ಕೆ ಇವನನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಾಗ ಬಳಿಯಲ್ಲಿ ನಿಂತಿದ್ದಂತಹ ಲಕ್ಷ್ಮಣನಿಗೆ ಕೇಳ್ತಿದ್ದಂತೆ. ಅವ ನೇರವಾಗಿ ರಾಮನ ಬಳಿಗೆ ಬಂದು ರಾಮನಿಗೆ ಕೈ ಮುಗಿದು ಹೇಳ್ತಾನೆ, ಅಣ್ಣ, ವಿಭೀಷಣ ಹೇಳಿದ್ದನ್ನು ದೂರದಿಂದಲೇ ಕೇಳಿಕೊಂಡೆ ನಾನು. ಇವನನ್ನು ಎದುರಿಸುವಂತಹ ಭಟರಿಲ್ಲ ಎನ್ನುವುದನ್ನು ಕೇಳಿದಾಗ ನನಗೆ ಒಂದು ರೀತಿಯಾದಂತಹ ಉದ್ವೇಗ ಬಂದಿದೆ. ಈ ಕ್ಷಣ ನನ್ನನ್ನು ಹರಸಿ ತೊಡಗಿಸು, ಈ ದುರುಳನನ್ನು ನಾನು ವಚಿಸಿ ಬರ್ತೇನೆ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನಂತೆ, ಎಲ್ಲರಂತಲ್ಲ ಇವ, ಎಲ್ಲರ ಹಾಗಲ್ಲ ಇವ ಒಳ್ಳೆಯವನು ಹೌದು, ಯುದ್ಧ ವಿದ್ಯಾ ಪಾರಂಗತನು ಹೌದು. ಯುದ್ಧ ಮಾಡುವಾಗಲೂ ಸ್ವಲ್ಪ ಜಾಗ್ರತೆಯಿಂದ ಬಿಲ್ಲಿನ ನೆಲೆಯ ನರಿದು ಇವನನ್ನು ಯುದ್ಧ ಮಾಡು ಹೇಳಿ ಹರಸಿ ಕಳುಹಿಸ್ತಾನೆ. ಅಣ್ಣ ಹರಸಿ ಕಳುಹಿಸಿದಾಗ ನೇರವಾಗಿ ಅಲ್ಲಿಂದ ಅತಿಕಾಯನ ಬಳಿಗೆ ಬಂದು ಯುದ್ಧಕ್ಕೆ ನಿಲ್ತಾನೆ. ಅತಿಕಾಯ ಹೇಳ್ತಾನೆ, 77 ಕೋಟಿ ಕಪಿನಾಯಕರು, 18 ಪದ್ಮ ವಾನರ ಸೇನೆ ಲಂಕೆಯನ್ನು ಸೇರಿದೆ ಎನ್ನುವುದು ಗೊತ್ತಿದೆ. ಆದರೆ ಕೇವಲ ಈವರೇ ಮನುಷ್ಯರೆನ್ನುವುದನ್ನು ನಾವು ತಿಳಿದಿದ್ದೇವೆ. ಒಬ್ಬ ರಾಮ, ಅವನ ತಮ್ಮ ಲಕ್ಷ್ಮಣ. ನೀನೀಗ ಯುದ್ಧಕ್ಕೆ ಬಂದಿದ್ದೀಯಲ್ವಾ, ನಿನ್ನ ಪರಿಚಯ ನನಗಿಲ್ಲ. ನೀನು ರಾಮನು ಅಥವಾ ಅವನ ತಮ್ಮ ಲಕ್ಷ್ಮಣನು, ಯಾರು ನೀನು ಅಂತ ಹೇಳಿ ಕೇಳ್ತಾನೆ. ಚಾಪತಂತ್ರ ವಿಲಾಸವನ್ನಿದು ಲೇಸೈ ಚಾಪತಂತ್ರ ವಿಲಾಸವನ್ನಿದು ವೀರನೆ ಮಾವ ಸಮಗ್ರ ಪ್ರಬಲನೆ ರಘುಪತಿಯ ಪದದಾನೆ ರಘುಪತಿಯ ಪದದಾನೆ ಈ ಸುದಿನ ಕಾದಿನ ನಿಶಾಚರ ಮಹಾಸುಭಟರಾನವಗೆ ಮಿಗಿಲೆಂದ ಸುಮಿತ್ರಾಸುತ ಸುರಾಯ ನೆಚ್ಚು ಬೊಬ್ಬಿರಿದ ಸುರಾಯ ನೆಚ್ಚು ಬೊಬ್ಬಿರಿದ ಯುದ್ಧಕ್ಕಾಗಿ ಬಂದವ ಲಕ್ಷ್ಮಣನೋ ರಾಮನೋ ಎನ್ನುವುದು ತಿಳಿಯದೆ ಅತಿಕಾಯನಲ್ಲಿ ಪ್ರಶ್ನೆ ಮಾಡ್ತಾನೆ. ಆಗ ಅತಿಕಾಯ ಲಕ್ಷ್ಮಣ ಹೇಳ್ತಾನೆ ಅಂತೆ, ಯುದ್ಧಕ್ಕಾಗಿ ಬಂದಿದ್ದೇನೆ, ನಾನು ಯಾರು ಎನ್ನುವುದನ್ನು ನೀನು ತಿಳಿದುಕೊಳ್ಳುವುದಕ್ಕಾಗಿ ನನ್ನಲ್ಲಿ ಪ್ರಶ್ನಿಸುವುದು ಬೇಡ. ನೀನು ರಾಮನೆಂದು ತಿಳಿದರೆ ನಾನು ನಿನಗೆ ರಾಮನ ತಮ್ಮ ಲಕ್ಷ್ಮಣ ಅಂತ ಹೇಳಿದರೆ ನಾನು ನಿನಗೆ ಲಕ್ಷ್ಮಣ. ಅದಕ್ಕಾಗಿ ನೀನು ಪರಿಚಯ ಕೇಳುವುದು ಬೇಡ, ಧನುಸ್ಸೆತ್ತು ಅಂತ ಹೇಳ್ತಾನೆ. ಆಗ ಅತಿಕ ಹೇಳ್ತಾನೆ, ನೀವು ಜಗದತಿ ದೈವ, ಜಗತ್ತಿನ ದೈವ ನೀವು ಅದೇ ರೀತಿಯಾಗಿ ನಡೆದುಕೊಳ್ಳುವರು. ಆದರೆ ನಾವು ದಾನವರಾಗಿ ಹುಟ್ಟಿದವರು, ನಮ್ಮ ನಿಜವಾದಂತಹ ಸ್ಥಿತಿ ಏನು ಎನ್ನುವುದು ನಿಮಗೆ ಗೊತ್ತಿದೆ. ನಮ್ಮ ನಡತೆಯಲ್ಲಿ ವ್ಯತ್ಯಾಸ ಖಂಡಿತ ಇಲ್ಲ. ಆದರೂ ಈಗ ಯುದ್ಧಕ್ಕಾಗಿ ಬಂದಿದ್ದೀರಲ್ಲ, ಪ್ರಶ್ನೆಯನ್ನು ಕೇಳಿದಾಗ ನೀವು ಉತ್ತರಿಸಲಿಲ್ಲ.
ನಿಮ್ಮನ್ನು ಪೂಜಿಸುವುದಕ್ಕಾಗಿ ಇಲ್ಲಿ ಪುಷ್ಪಗಳಿಲ್ಲ, ಯಾವುದೇ ಅರ್ಪಿಸುವುದಕ್ಕೆ ಬೇಕಾದಂತಹ ವಸ್ತುಗಳಿಲ್ಲ. ಆದ್ದರಿಂದ ನಾನು ಶರಮುಖೇನವಾಗಿಯೇ ನಿಮ್ಮನ್ನು ಪೂಜಿಸ್ತೇನೆ. 16 ಬಾಣಗಳನ್ನು ನಿಮ್ಮ ಮೇಲೆ ಪ್ರಯೋಗಿಸ್ತೇನೆ, ನೀವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಷೋಡಶೋಪಚಾರದಿಂದ ಪ್ರಯೋಗ ಮಾಡಿದಂತಹ 16 ಬಾಣಗಳನ್ನು ಲಕ್ಷ್ಮಣ ತನ್ನ ಮೈಯಲ್ಲಿ ಹಾಕಿಕೊಳ್ತಾನೆ. ಹಣೆಗೆ ನಾಟಿದಂತಹ ಬಾಣದಿಂದ ರಕ್ತ ಚಿಮ್ಮುವುದಕ್ಕೆ ಪ್ರಾರಂಭವಾಗ್ತದೆ. ಆಗ ಹೇಳ್ತಾನೆ, ಲೇಸು ಲೇಸೈ, ನಿನ್ನಂತಹ ವೀರರನ್ನು ನಾವು ನೋಡಲಿಲ್ಲ, ಯುದ್ಧ ವಿದ್ಯೆಯನ್ನು ಬಲ್ಲವನಿಗೆ, ಹೇಗೆ ಯುದ್ಧ ಮಾಡಬೇಕು ಅಂತ ತಿಳಿದವನಿಗೆ. ಇಂತಹ ಸಂದರ್ಭದಲ್ಲಿ ನಾನು ಸುಳ್ಳನ್ನು ಹೇಳುವುದಿಲ್ಲ. ರಾಮನ ಪಾದದಾಣಿಗೂ ನೀನು ಒಬ್ಬ ಮಹಾತ್ಮ ಅಂತ ಹೇಳ್ತಾನೆ. ಅಧಿಕಾರಿಗೆ ಆಗ್ತದೆ, ರಾಮನ ಪಾದದಾಣಿ ನೀನು ಹಾಕಬೇಕಿದ್ರೆ ನೀನು ಲಕ್ಷ್ಮಣ. ಏನೇ ಆಗಿದ್ರು ನಿನ್ನನ್ನು ಎದುರಿಸುವುದಕ್ಕಾಗಿ ಬಂದಿದ್ದೇನೆ. ಕಾಯ ಕಂಪಿಸಿದವನಿಗೆ ಕಾಯ ಕಂಪಿಸುತ್ತರ, ಕಾಯ ಕಂಪಿಸುತ್ತರ ತೊಳೆತಿರ ಸಾಯಕರ ಗಾದಿಯಲಿ ನುಂಗನು, ಸಾಯಕರ ಗಾದಿಯಲಿ ನೊಂದನು, ಗಾಯದಲ್ಲಿ ಮರ್ಚಿಸುವ ಮೂರ್ಛೆಯ ಬಳಿಯ ಮರುಕದಲ್ಲಿ, ಮೂರ್ಛೆಯ ಬಳಿಯ ಮರುಕದಲ್ಲಿ ಆಯಿತ ಘಟ, ಆಯಿತ ಘಟ ತಂದೆ ರಾವಣ, ಆಯಿತ ಘಟ ತಂದೆ ರಾವಣ, ನಾಯುವಿಗೆ ಕರೆಗೆನುತ ಸಿರಿ ನಾರಾಯಣ, ಸಿರಿ ನಾರಾಯಣ ಧ್ಯಾನದಲ್ಲಿ, ನಾರಾಯಣ ಧ್ಯಾನದಲ್ಲಿ ಮುಕ್ತಿಗೆ ಮಾಡಿದನು ಮನವ, ಮುಕ್ತಿಗೆ ಮಾಡಿದನು ಮನವ. ಮುಕ್ತಿಗೆ ಮಾಡಿದನು ಮನವ. ರಣರಂಗದಲ್ಲಿ ಬಾಣದ ಮುಖೇನವಾಗಿ ಪೂಜಿಸಿದ್ದಾನೆ ಅತಿಗಾಯ. ನನಗೆ ಬೇಕು, ಪ್ರಸಾದ ಬೇಕು ಅಂತ ಕೇಳಿದಾಗ ಲಕ್ಷ್ಮಣನು ಹಾಗೆ ಬಾಣದ ಮುಖೇನವಾಗಿ ಪ್ರಸಾದವನ್ನು ಕೊಡ್ತಾನಂತೆ. ಒಂದು ಅಸ್ತ್ರವನ್ನು ತೆಗೆದವನಿಗೆ ಎದೆಗೆ ಗುರಿಯಿಟ್ಟು ಹೊಡಿತಾನೆ. ಆ ಎದೆಗೆ ಬಿದ್ದ ಬಾಣದ ಪೆಟ್ಟಿಗೆ ಮೂರ್ಛೆ ಹೋಗಿ ಒಮ್ಮೆ ಬೀಳ್ತಾನೆ. ಬಿದ್ದಲ್ಲಿಂದಲೇ ಎದ್ದು ಹೇಳ್ತಾನೆ, ಮನಸ್ಸಿನಲ್ಲೇ ಲೆಕ್ಕ ಹಾಕ್ತಾನೆ, ಆಯಿತು ನನ್ನ ಅಪ್ಪನ ಆಯುಷ್ಟಿಗೆ ಅಂತ್ಯ ಆಯಿತು, ಇಲ್ಲಿಗೆ ಇನ್ನು ಹೆಚ್ಚಿನ ಸಮಯ ಇಲ್ಲ. ಆದರೆ ನನಗೂ ಮುಕ್ತಿ ಬೇಕಲ್ಲ. ವಿಷ್ಣುವನ್ನು ಆರಾಧಿಸಿ ನಾನು ಕೈ ಜೋಡಿಸಿ ಇವನಿಂದ ಮುಕ್ತಿಯನ್ನು ಪಡೆಯುತ್ತೇನೆ ಅಂತ ಹೇಳಿ ಕೈ ಜೋಡಿಸಿ ವಂದಿಸಿದನಂತೆ. ನರನಿಗೆ ಬರುಹೆಲ್ಲಿಯದು, ನರನಿಗೆ ಬರುಹೆಲ್ಲಿಯದು, ವಾನರನಿಗೆ ಕಳುಹೆಲ್ಲಿಯದು, ನರಹರಿಯ ಲೀಲಾಚರಿತವಿದು, ನರಹರಿಯ 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 ಲೀಲಾಚರಿತವಿದು, ನಾವಿನ್ನು ಕಾದು, ನಾವಿನ್ನು ಕಾದು, ಮರುಳುತನವೇನು ಮರುಳುತನವೇನು, ಅಂತರಂಗದ ಸರಸಿಗದ ಕನ್ನಿಕೆಯ ಮಧ್ಯದಲ್ಲಿರಿಸಿ, ಸರಸಿಗದ ಕನ್ನಿಕೆಯ ಮಧ್ಯದಲ್ಲಿರಿಸಿ, ರಾಮನ ಮೂರ್ತಿಯನು, ರಾಮನ ಮೂರ್ತಿಯನು, ಶ್ರೀರಾಮನ ಮೂರ್ತಿಯನು ಸೌಮಿತ್ರಿಗಿಂತೆಲ್ಲ, ಸೌಮಿತ್ರಿಗೆ ಇಂತೆಲ್ಲ
ಬ್ರಹ್ಮನನ್ನು ತಪಸ್ಸು ಮಾಡಿದಂತಹ ರಾವಣ ಹೇಳ್ತಾನಂತೆ, ನನಗೆ ಮರಣವಿರಬಾರದು ಅಂತ. ಮರಣವಿರದಿರುವುದಕ್ಕಾಗುವುದಿಲ್ಲ, ಮರಣ ಬೇಕೇ ಬೇಕು. ಯಾರಿಂದ ಮರಣ ಇರಬಾರದು, ಇರುವುದಿದ್ರೆ ಯಾರಿಂದ ಅಂತ ಕೇಳುವಾಗ ನರರಿಂದ ಮಾತ್ರ ನನಗೆ ಮರಣ ಬರಬೇಕು ಅಂತ ಹೇಳಿರ್ತಾರೆ. ಅತಿಕಾಯನಿಗೆ ಆಗ ಆಲೋಚನೆ ಆಗ್ತದಂತೆ, ಇವನು ಮಾನವರಲ್ಲ, ಮಾನವರಿಗೆ ಇಂತಹ ಶಕ್ತಿಯಲ್ಲಿಂದ, ಕಾಡಕೋಡಗಳಿಗೆ ಇಂತಹ ಬಲುಮೆಯಲ್ಲಿಂದ, ಹಾಗಿದ್ರೆ ನನ್ನ ತಂದೆಯ ಆಯುಷ್ಯ ಮುಗಿದಿದೆ ಎನ್ನುವುದಕ್ಕೆ ಇದು ದ್ಯೋತಕವಾಗಿದೆ. ಶ್ರೇಷ್ಠನಾದಂತಹ ಶ್ರೀರಾಮನ ತಮ್ಮ ಬಂದಿದ್ದಾನೆ, ನನಗೆ ಮುಕ್ತಿ ಬೇಕಾಗಿದೆ, ಅದಕ್ಕಾಗಿ 2 ಕೈಗಳನ್ನು ಮುಗಿದು ನನಗೆ ಮುಕ್ತಿ ಕೊಡುವಂತೆ ಕೇಳಿದ್ದಾನೆ. ಮಿಸುಪ ಮಣಿಮಯ ಕುಂಡಲ, ಮಿಸುಪ ಮಣಿಮಯ ಕುಂಡಲ, ದಾಳಿಸುವ ಕರಪಿನ ಮುಗುಳುನಗೆ ಲಂಬಿಸಿದ ವದನದ ವರದ ಸದಪಿನದ, ವರದ ಸದಪಿನದ ಲೋಚನದ, ಅಸುರಪತಿ ಅಸುರಪತಿ ಲಂಕೇಶ್ವರನ, ಅಸುರಪತಿ ಲಂಕೇಶ್ವರನ ಮೊಗದ ಸಿರಿ ಕೆರವ ಸಿರಿವಳು ತಲೆ ಬಿಸಿಟಿ ಮುಖದಲ್ಲಿ ಕೆರೆದೀತನ ಇಡೆಗೆ ಅಧಿಕಾಯ ರಕತನ, ಕೆರೆದು ಇಡೆಗೆ ಅಧಿಕಾಯ ರಕತನ, ಅಧಿಕಾಯ ರಕತನ. ವಜ್ರದ ಕರ್ಣಕುಂಡಲಗಳಿಂದೊಪ್ಪುವಂತಹ ಅತಿಕಾಯನ ಮುಖವು ಹಾಗೆ ವಜ್ರದಂತೆ ರಂಜಿಸುತ್ತಿದ್ದಂತೆ. ಲಕ್ಷ್ಮಣ ಪ್ರಯೋಗಿಸಿದಂತಹ ಬ್ರಹ್ಮಾಸ್ತ್ರಕ್ಕೆ ಅತಿಕಾಯನ ಶಿರಚ್ಛೇದವಾಗ್ತದೆ, ಶಿರ ತಡೆದು ಬಿಡುತ್ತದೆ. ಅಲ್ಲಿಗೆ ಅತಿಕಾಯನ ಮೋಕ್ಷ ಆಗ್ತದೆ. ಇಂದಿನ ಈ ಕಥಾಭಾಗವನ್ನು ವಾಚನದಲ್ಲಿ ನಡೆಸಿಕೊಟ್ಟಂತಹ ನಮ್ಮ ಅತಿಥಿಗಳಾದಂತಹ ಭಟ್ರೆ ವೆಂಕಟರಮಣಾಚಾರ್ಯರಿಗೆ ಮತ್ತು ಇಲ್ಲಿ ಬಂದು ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಈ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಕತೆಗೆ ಮಂಗಳವನ್ನು ಹಾಡಬೇಕಾಗಿ ಆಚಾರ್ಯರಲ್ಲಿ ವಿನಂತಿಸಿದ್ದೀವಿ. ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಜಯ, ಹಿರಿಯ ಬೆಂಬಲಿ ಪುತ್ತ ಪೂರ್ವನಿಗೆ ಧರೆಯನ್ನು ಧರಿಸಿದ ಬರಹವತಾರಗೆ ತರನಕಾಯ ಶ್ರೀನರಸಿಂಹಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ. ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗಿರಿದಗೆ, ರಾಮಚಂದ್ರ ದಶರಥ ಸುತನಿಗೆ ಸತ್ಯಭಾಮೆಯ ಗೋಪಾಲಕೃಷ್ಣಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ. ಪತ್ತಲಿಂತಿಗ ಬೌದ್ಧನಿಗೆ ಜಯ ಉತ್ತಮ ಹಯಗೈದ ಕಲ್ಕನಿಗೆ, ಹರ್ತವತಾರದಿ ಭಕ್ತರ ಸರ್ವ, ಹರ್ತವತಾರದಿ ಭಕ್ತರ ಸರ್ವ, ಕರ್ತುಶ್ರೀ ಕಲಿಪುರ ಗೋಪಾಲಕೃಷ್ಣಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಶುಭ ಮಂಗಲಂ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ.
ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣ. ಓಂ ನಮಃ ಶಿವಾಯ. ಮೌಖ್ಯದ ಭಗವದ್ಭಕ್ತರೇ, ಶ್ರೀ ಮಹಾದೇವ ಭಜನಾ ಸಂಘದ ವತಿಯಲ್ಲಿ ಪ್ರತಿ ವರ್ಷ ನಡೆದು ಬರ್ಪಣಂಚಿನ ರಾಮಾಯಣ ಮಾಸಾಚರಣದ ವಾಚನ ಸಪ್ತಾಹ ದೇಶದ ಆಂಜನೇಯನ ఆయన ఇని వారి కొర్ల గంటద దేశనే నడపాలకుడియరు ಇನ್ನಿತ ಕಾವ್ಯವಚನ ಮಂತಿನಾಡು ಶ್ರೀಯುತ ವೆಂಕಟರಮಣಾಚಾರ್ಯ ಪಂಡ್ರೆ ಮೇಲೆ ನಮ್ಮ ಊರು ಒಂಜಿ ಭಿನ್ನರಾತ್ರಿ ಬರ್ತದೆ. ನಮ್ಮ ಈ ವಾಚನ ಸಪ್ತಾಹದ ಆಂಜನೇಯ ದಿನ ತಲೆಸಿದೆ ಕೊರ್ಲ ಕಂಠದ ಕಾವ್ಯವಾಚನ ಮಾಡ್ತಿದ್ದೇವೆ. ಮೇಲೆ